ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನಂದು ಊರೊಳಗಿಂದ ಲಾಸ್ಟ್ ವಿಡಿಯೋ ನೋಡ್ರಿ. ಅಲ್ಲಿ ನಾನು ಮಾಡ್ಕೊಂಡಂಥ ಲಾಸ್ಟ್ ವಿಡಿಯೋ ಇದು. ಏನಂತ ಹೇಳಿದ್ರೆ, ಅವತ್ತು ಈಗ ನಾನು ಇಲ್ಲಿ ಈಗ ಇದ್ದಿದ್ದು ತವ್ರ ಮನೆ ರೀ. ಇದು ತವ್ರ ಮನೆಯಿಂದ ನಾನು ನಮ್ಮ ಮನೆಯವ್ರ ಊರಿಗೆ ಹೊಂಟಿದ್ದೆ. ಅಂತಂದ್ರೆ ನಮ್ಮ ಹಸ್ಬೆಂಡ್ ಊರಿಗೆ ಇವತ್ತು ಹೋಗೋದಿತ್ತು. ನಾನು ಹಾಗಾಗಿ ರೆಡಿ ಎಲ್ಲ ಆಗಕತ್ತಿದ್ವಿ ನೋಡ್ರಿ. ಮತ್ತೇನಾತಂತ ಹೇಳಿದ್ರೆ, ನಾನು ಅಲ್ಲಿಂದ ಹೋಗ್ಬೇಕಂತೇಳಿ ಏನು ಅವತ್ತು ರೆಡಿ ಆಗತ್ತಿದ್ದೆ ಅಲ್ಲ, ಅವತ್ತು ನಮ್ಮ ಓಣಿ ಒಳಗೆ ಒಬ್ರು ಅಜ್ಜಾರನೂ ತೀರ್ಕೊಂಡ್ಬಿಟ್ರಿ ಅಲ್ಲೇ. ಇದೆಲ್ಲ ನೋಡ್ರಿ ನಮ್ದು ಹಿತ್ಲ. ಅಲ್ಲೇ ಅದು ನಮ್ಮ ದೊಡ್ಡಪ್ಪರ್ದ. ಅಂದರೆ ಇಬ್ಬರು ದೊಡ್ಡಪ್ಪರ ಆ ಸೈಡ್ ಅದಾರ. ಒಬ್ಬರು ದೊಡ್ಡಪ್ಪರ್ದ ಒಬ್ಬರು ದೊಡ್ಡಪ್ಪರ್ದ, ಇನ್ನೊಂದು ಆ ಕಡೆ ಒಂದು ಕಾಣ್ತಲ್ಲ, ಅದು ಇನ್ನೊಬ್ರು ದೊಡ್ಡಪ್ಪರ್ದ ದನಗಳ್ರಿ ಅವೆಲ್ಲ. ಆಮೇಲೆ ಇದೆಲ್ಲ ನಮ್ದು ಹಿತ್ಲ. ಸಾಲ್ಕ ನಮ್ದು ಮನೆ ಇರೋದು. ನಾಲ್ಕು ಜನ ದೊಡ್ಡಪ್ಪ ಅಂತ ಹೇಳಿದ್ನಲ್ಲ, 4 ಜನದ್ದು ಸಾಲ್ಕ ಮನೆ ಐತಿ ನೋಡ್ರಿ. ಹಿತ್ಲಾಗ ತೆಂಗಿನ ಗಿಡ, ಆಮೇಲೆ ಅಲ್ಲಿ ತೋರಿಸಿದೆಲ್ಲ ಅದು ಕಂಚಿಕಾಯಿ ಗಿಡ ರೀ ಅದು. ಆಮೇಲೆ ಇಲ್ಲೆಲ್ಲ ದನಕ್ಕೆ ಏನು ಹಾಕ್ತೇವಲ್ಲ, ಹೊಟ್ಟು ಮೇವು ಅಂತ ಹೇಳ್ತೀವಲ್ಲ, ಅದೆಲ್ಲ ದನ ಇಲ್ಲೆಲ್ಲ ಅದ ನೋಡ್ರಿ. ಅವರು ಅಂದರೆ ಬೇರೆದವರು ಅಲ್ಲಿ ಆ ಕಡೆ ಇದ್ದಿದ್ವು ದನಗಳು. ಒಬ್ಬರು ದೊಡ್ಡಪ್ಪರ್ದ, ಈ ಕಡೆದು ಒಬ್ರದ್ದು. ಅಲ್ಲಿ ತನಕನೂ ಅದು ಹಿತ್ಲಿರೋದ್ರಿ ಆ ಕಡೆ ಎಲ್ಲ. ಮತ್ತು ದಾಸವಾಳ ಹೂವಿನ ಗಿಡ, ಬಿಳಿ ದಾಸವಾಳ ಹೂವಿನ ಗಿಡ ಪೂರ ಹೂವಾಗಿತ್ತು ರೀ. ಗಿಡದ ತುಂಬನೂ ಹೂವಾಗಿತ್ತು. ಅದೇ ಬೆಳಿಗ್ಗೆ ಏನಂತ ಹೇಳಿದ್ರೆ, ದಿನಾನು ಅಪ್ಪಾಜಿ ಹರಿದು ಏರಿಸ್ತಿದ್ರು ಅವನ್ನೆಲ್ಲ ಹೂನು ದೇವರಿಗೆ. ಅವತ್ತು ಅದೇ ಹೇಳಿದ್ದೆ ಅಲ್ರಿ, ಒಬ್ರು ತೀರ್ಕೊಂಡಿದ್ರು ಅಲ್ಲಿ ಓಣ್ಯಾಗನೇ ತೀರ್ಕೊಂಡಿದ್ರು. ಹಾಗಾಗಿ ಅವರು ಹೂವೆಲ್ಲ ಹರಿದು ದೇವರಿಗೆ ಅವತ್ತು ಪೂಜೆ ಮಾಡಲಿಲ್ಲ. ಅಂದ್ರೆ ನಮ್ಮ ಕಡೆ ಹೆಂಗಂತಂದ್ರೆ, ಅವತ್ತು ಏನಾರ ಹಂಗೆ ಬೆಳಿಗ್ಗೆ ಆತಪ್ಪ ನಮ್ಮದೆಲ್ಲ ಇನ್ನೂ ಪೂಜೆ ಎಲ್ಲ ಆಗ್ಲಾರ್ದ ಟೈಮಿಗೆ ಆ ವಿಚಾರ ನಮಗೆ ತಿಳಿತಂತಂದ್ರೆ ಪೂಜೆ ಎಲ್ಲ ಮಾಡಂಗಿಲ್ಲ ರೀ. ಅದನ್ನೆಲ್ಲ ಮುಗಿಸಿ ಆದ್ಮೇಲೆ ಮತ್ತು ಮನೆಗೆ ಬಂದು ದೇವ್ರದ್ದು ಪೂಜೆ ಎಲ್ಲ ಮಾಡುವಂಥದ್ದು. ಹಾಗಾಗಿ ಅವರು ಇಲ್ಲಾಂದ್ರೆ ಡೈಲಿ ಬೆಳಿಗ್ಗೆ ಎದ್ದು ಜಳಕ, ಹೂ ಹರಿದು ದೇವ್ರಿಗೆ ಎರ್ಸೋದು ಇದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅವತ್ತು ಗಿಡ ತುಂಬನೂ ಹೂ ಇದ್ದು ನೋಡ್ರಿ. ಹಂಗೆ ನಾನು ಇಲ್ಲೇ ಅದು ಹೇಳಿದ್ದೆ ಅಲ್ಲ, ಊರಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗತ್ತಿದ್ವಿ. ಹಿತ್ತಲ್ದಾಗೆಲ್ಲ ನನ್ನ ಹಳೆ ಒಂದು ವೀಡಿಯೋದೊಳಗೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೇನಿ. ಏನಂತ ಹೇಳಿದ್ರೆ, ನಮ್ಮ ಊರಾಗೆಲ್ಲ ಸಣ್ಣವರಿದ್ದಾಗೆಲ್ಲ ನಮ್ದು ಭಾಳ ಹೂ ಇರ್ತಿದ್ವು ನಮ್ಮ ಹಿತ್ತಲ್ದಾಗೆಲ್ಲ. ಹೂವಿನ ಗಿಡಗಳು ರೀ. ಏನಂತ ಹೇಳಿದ್ರೆ, ಎಲ್ಲ ಥರ ಹೂವು, ಡೇರೆದು ಹೂವು, ಮಲ್ಗೆ ಹೂವು, ಆಮೇಲೆ ಗುಲಾಬಿ ಹೂವು ಒಳಗೆ ಎಷ್ಟು ವೆರೈಟಿ ಇದಾವೆ ಅಂದ್ಕೊತೈತಿ. ಆದ್ರೆ ನಮ್ಮ ಹಿತ್ತಲಾಗಿದ್ದಿದ್ದಂತಂದ್ರೆ ಬೇಬಿ ಪಿಂಕ್ ಗುಲಾಬಿ ಕಲರ್ದು ಹೂವು ಇರ್ತೈತಲ್ರಿ, ಆ ರೀತಿ ಗುಲಾಬಿ ಹೂವು ಎಲ್ಲ ಇದ್ವು. ಈಗ ಏನಂತ ಹೇಳಿದ್ರೆ ಕಡಿಮೆ ಆಗೈತೆ ರೀ ಈಗ ಆಲ್ಮೋಸ್ಟ್. ಅವಾಗಿದ್ದಷ್ಟು ಹೂವಿನ ಗಿಡಗಳು ಈಗ ಸದ್ಯ ಮಟ್ಟಿಗೆ ಇಲ್ಲ. ಅವಾಗೆಲ್ಲ ಭಾಳ ಇದ್ವು. ಆಮೇಲೆ ಹೆಂಗಿತ್ತಂದ್ರೆ, ಮನ್ಯಾಗ ಯಾರಿಗಾರ ಹೂವು ಬೇಕಾತಂತಂದ್ರೆ ನಮ್ಮ ಮನೆಗೆ ಬರ್ತಿದ್ರು. ಅಷ್ಟು ಹೂವು ಅಕ್ಕಿದ್ವು ರೀ. ಇದು ನೋಡ್ರಿ ಮಲ್ಗೆ ಹೂವು ಎಲ್ಲನೂ ತೆಗ್ದಾರೀಗ. ಅದನ್ನು ಎಲ್ಲ ತೆಗೆದು ಸ್ವಲ್ಪ ಬಿಟ್ಟಾರೀಗ. ಇಲ್ಲಾಂದ್ರೆ ಭಾಳ ಇತ್ತು. ಆಮೇಲೆ ನಮ್ಮದು ದೊಡ್ಡಪ್ಪರ ಹಿತ್ಲಾಗೆಲ್ಲ ಇತ್ತು. ಈಗೆಲ್ಲ ಏನಂತ ಹೇಳಿದ್ರೆ, ಮೊದಲೆಲ್ಲ ಏನಂತಂದ್ರೆ TV ಮೊಬೈಲಿದ್ದೊಂದು ಸ್ವಲ್ಪ ಕಡಿಮೆ ಇತ್ತಲ್ರಿ ನೋಡೋರು. ಆಮೇಲೆ ನಮ್ಮ ಮನ್ಯಾಗಂತೂ DD1 ಬಿಟ್ರೆ ಇವು ಚಾನಲ್ ಎಲ್ಲ ಅವಾಗ ಜಾಸ್ತಿ ಇರಲಿಲ್ಲ. ಆಮೇಲೆ ಟಿವಿನೇ ಇರಲಿಲ್ಲ ನಮ್ಮ ದೊಡ್ಡಪ್ಪರ ಮನೆಯಾಗೆಲ್ಲ. ಇವಾಗ ತೊಗೊಂಡಾರ್ರಿ ಅವರೆಲ್ಲ. TV ಇರಲಿಲ್ಲ ಅವಾಗೆಲ್ಲ. ಹಾಗಾಗಿ ಬರೀ ಎಲ್ಲಿ ಹೋದರೂ ಏನಾರ ನಮ್ಮದು ಹಿತ್ಲಾಗೆ ಯಾವುದರ ಗಿಡ ಇಲ್ಲಾರದ್ದು ಗಿಡ, ಹೂವಿನ ಗಿಡ ನೋಡಿದ್ರು ಅಂದ್ರೆ ಅದನ್ನು ತೊಗೊಂಡು ಬರೋದು, ಹಚ್ಚೋದು, ಬರೀ ಇಂಥದ್ದನ್ನು ಕೆಲಸ. ಅವಾಗ ನಮ್ಮದು ಸ್ಕೂಲೆಲ್ಲ ಸೂಟಿ ಇತ್ತು, ರಜೆ ಇತ್ತು ಅಂತಂದಾಗೂ ಹಿತ್ಲ ಸ್ವಚ್ಛ ಮಾಡೋದು, ಹೂವಿನ ಗಿಡ ಎಲ್ಲ ಹಚ್ಚೋದು. ನಮ್ಮ ಕಡೆ ಯಾವ್ದು ಇರ್ಲಾರ್ದು ನಮ್ಮ ಕಣ್ಣಿಗೆ ಏನಾರ ಬಿತ್ತಂದ್ರೆ ನಾವೆಲ್ಲರೂ ಹೋದಾಗ ಅದನ್ನು ತೊಗೊಂಡು ಬರೋದು, ಹಚ್ಚೋದು, ಈ ರೀತಿ ಎಲ್ಲ ಮಾಡ್ತಿದ್ವಿ ನೋಡ್ರಿ. ಹಂಗೆ ಕಂಚಿ ಗಿಡನೂ ನೋಡಿದ್ರಿ ನೀವು. ಉಪ್ಪಿನಕಾಯಿ ಎಲ್ಲ ಮಾಡ್ತೇವೆ ಅಲ್ಲ, ಆ ಕಂಚಿ ಗಿಡನೂ ಇತ್ತಲ್ಲೇ. ಹಂಗೆ ಭಾಳಷ್ಟು ವೆರೈಟಿ ಹೂವು ಎಲ್ಲ ಇದ್ವು. ಈಗ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಾವ. ನಾವಂತೂ ಅವಾಗ 2 ಜಡಿ ಹಾಕ್ಕೊಳ್ಳೋದು ಡೈಲಿ ಕಂಪಲ್ಸರಿ. ಸ್ಕೂಲಿಗೆ ಹೂವು ಹಾಕ್ಕೊಳ್ಳಾರ್ದ ಹೊಕ್ಕಿದ್ಲೇ ಇಲ್ಲ. ಹೆಂಗಂತ ಹೇಳಿದ್ರೆ, ದುಂಡು ಮಲ್ಗಿದು ವಾಸನೆ ಬರ್ತೈತೆ ನೋಡ್ರಿ, ಅದು ಲಘು ಬಾಡ್ತೈತೆ ಹೂವು. ಅದು 7 ದಿವಸ ಆಕತ್ತೆ ಅಂತ ಹೇಳ್ತೇವಲ್ಲ, ಆ ಹೂವು. ಆಮೇಲೆ ಆಬಾಲಿ ಹೂವು, ಈಗ ನಾನು ಹರಿಯತ್ತಿದ್ದಲ್ಲ ಇದು ಮಲ್ಗೆ ಹೂವು, ಗುಲಾಬಿ ಹೂವು, ಡೇರೆದು ಹೂವು, ಮತ್ತು ಗೊರಟ್ಗೆ ಹೂವು, ಇದೆಲ್ಲ ಸಿಕ್ಕಾಪಟ್ಟಿ ಹೂವು. ಅದನ್ನು ಹರಿಯೋದು ಒಂದು ಕೆಲಸ, ಮತ್ತು ಮಾಲೆ ಮಾಡೋದು ಇನ್ನೊಂದು ಕೆಲಸ. ಆಮೇಲೆ ದಿನನ ಹೂವು ಹಾಕ್ಕೊಂಡೂ ಹೋಗೋದು, ಆ ರೀತಿ ಇತ್ತು ನೋಡ್ರಿ. ಅದೆಲ್ಲ ಒಂಥರ ನೆನ್ಪು ಬರ್ತಿರ್ತೈತಿ ಹೋದಾಗೆಲ್ಲ.
ನಾವು ಏನಾರ ಹೂವು ಬಿಟ್ಟು ಹೋದ್ವಿ ಅಂತಂದ್ರೆ ಏನು ಇವತ್ತು ಹೂವು ಹಾಕ್ಕೊಂಬಂದಿಲ್ಲಲ್ಲ ಅಂತ ಕೇಳೋ ಅಷ್ಟ್ರ ಮಟ್ಟಿಗೆ ನಾವು ದಿನ ಹೂವು ಹಾಕ್ಕೊಂಡು ಹೋಗಿದ್ವಿ ನೋಡಿರಿ. ಹಂಗೆ ಮತ್ತು ಟೀಚರ್ಗೆಲ್ಲ ತೊಗೊಂಡು ಹೋಗಿ ಕೊಡೋದು. ನಾವು ಸ್ಕೂಲಿಗೆಲ್ಲ ಹೋಗುವಾಗ ನಮ್ಮದು ಜಾಸ್ತಿ ಹೂವು ಇತ್ತು ಅಂತಂದ್ರೆ ಅವರಿಗೆಲ್ಲ ತೊಗೊಂಡು ಹೋಗಿ ಕೊಡ್ತಿದ್ವಿ ಮಾಲೆ ಮಾಡಿ. ಅದೆಲ್ಲ ಹಾಗೆಲ್ಲ ಇತ್ತು ನೋಡಿರಿ ಅವಾಗ. ಹಂಗೆ ನಾನು ಅವತ್ತು ಹೇಳಿದೆ ಅಲ್ರಿ, ಒಬ್ರು ತೀರ್ಕೊಂಡಿದ್ರು ಅಜ್ಜಾರು ಅಂಥೇಳಿ. ಹಾಗಾಗಿ ಅವತ್ತು ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡೇನಿ. ಅವತ್ತನ ಹಂಗಾತು ಬೆಳಿಗ್ಗೆ ಹಾಗೆಲ್ಲ ಆದಾಗ ಏನಂತಂದ್ರೆ ಹೋಗಕ್ಕೆ ಬರೋಂಗಿಲ್ಲ ರೀ. ಮತ್ತು ಅದ್ರಾಗ ಅಪ್ಪಾಜಿನ ಬರೋದಿತ್ತು. ಹಾಗಾಗಿ ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಊರಿಗೆ ಹೋದ್ವಿ ರೀ. ನಮ್ಮದು ಹಸ್ಬೆಂಡ್ ಊರಿಗೆ ಹೋಗಿ ಅಲ್ಲೇ ನಾನು ಏನು ವಿಡಿಯೋ ಎಲ್ಲ ಮಾಡ್ಕೊಲಿಲ್ಲ. ಅಲ್ಲೊಂದು 2 ದಿನ ಇದ್ದೆ. ಆಮೇಲೆ ಈಗ ಮತ್ತು ಇಲ್ಲಿ ಹೊನ್ನಾವರ ಕಡೆ ಬಂದೀವಿ ನೋಡಿರಿ. ಬಂದು ಮಾರನೇ ದಿವಸ ನಾನು ಇದೆಲ್ಲ ಮಾಡ್ಕೊಂಡಂಥದ್ದು ವಿಡಿಯೋ ಏನಂತ ಹೇಳಿದರೆ, ಬಸ್ನಾಗೆಲ್ಲ ಬಂದಿದ್ವಿ ಅಲ್ರಿ ಜರ್ನಿ ಮಾಡಿ. ಹಾಗಾಗಿ ನಮ್ಗೆ ಒಂಥರ ಕುಂತು ಬಂದ್ವಿ ಅಂತಂದ್ರೆ ಮೈಯೆಲ್ಲ ಒಂಥರ ಬಿಸಿ ಬಿಸಿ ನೀರು ಹಾಕ್ಕೊಂಡು ಯಾವಾಗ ಜಳಕ ಮಾಡೇನೋ ಅಂಥೇಳಿ ಅನ್ನಿಸ್ತಿರ್ತೈತೆ. ಹಾಗಾಗಿ ಗುಬ್ಬಿಗೂ ಚಲೋ ತೆಂಗು ಎಲ್ಲಾಕಿಗೆ ಅಂದ್ರೆ ಕೆಳಗೆ ಬಿಟ್ಟಿರಂಗಿಲ್ಲ, ಬರೀ ಮೈ ಮೇಲೆ ಎತ್ಕೊಂಡು ಕುಂತ್ಕೊಂಡು ಬಂದಿರ್ತೀವಲ್ಲ. ಹಾಗಾಗಿ ಆಕೆಗೂ ಸ್ವಲ್ಪ ಜಳಕ ಎಲ್ಲ ಮಾಡಿಸಿದ್ರೆ ಆತ ಚಲೋ ತೆಂಗೆ ಎಣ್ಣೆ ಮಸಾಜ್ ಮಾಡಿ ಅಂಥೇಳಿ ಅನ್ನಿಸ್ತು. ಅವತ್ತು ಬಂದ ಮಾರನೇ ದಿವಸ ಅಂತಂದ್ರೆ ಆಕೆಗೆ ನಾನು ಸ್ವಲ್ಪ ಎಣ್ಣೆದೆಲ್ಲ ಚೆಂದಾಗಿ ಮಸಾಜ್ ಮಾಡ್ಕೊಂಡು ಆಕೆಗೆ ಜಳಕ ಮಾಡಿಸ್ಬೇಕಂತ ಹೇಳಿ ಆಕೆಗೆ ಎಣ್ಣೆ ಹಚ್ಚಾತಿದ್ದೆ ನೋಡ್ರಿ, ಇಲ್ಲೇ ಆಟ ಮಾಡ್ಕೊತ. ಏನ ಬಾಯ್ ಬಾಯ್ ಮಾಡಿ ಟಾಟಾ 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 ಹಾಂ ಟಾಟಾ ನಮಸ್ತೆ ಟಾಟಾ ಟಾಟಾ ಮಾಡಿ ಟಾಟಾ 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 ಅಲ್ಲಿ ಮಾಡಿ ಟಾಟಾ ಟಾಟಾ ಟಾಟಾ. ಏನು ಹಚ್ಚಿ ಹಚ್ಚಿ ಏನು 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 ಹಚ್ಚಬೇಕು ಹಚ್ಚಬೇಕು ಹಚ್ಚಲಿ. ಊರಿಗೆ ಹೋಗಿ ಬಂದಮೇಲೆ ಹೆಂಗಕ್ಕತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 3-4 ದಿವಸ ಒಂದು ಗುಂಗೊಳಗನೆ ಇರ್ತೀವಿ ನಾವು. ಅಲ್ಲಿದು ಊರಾಗ ಏನಿರ್ತೀವಲ್ಲ ಒಂದು ಗುಂಗೊಳಗನೆ ಇರ್ತೀವಿ ಅಂತಲೇ ಹೇಳ್ಬೋದು. ಪೂರ್ತಿ ಆ ಕಡೆದು ಒಂದು ಸ್ವಲ್ಪ ನೆನಪಾಗುವಂಥದ್ದು. ಅಯ್ಯೋ ನಾನು ಇವತ್ತು ಈ ಟೈಮ್ನಾಗ ನಾನು ಅಲ್ಲಿ ಹಂಗೆ ಮಾಡತ್ತಿದ್ದೆ ನೋಡು, ನಾನು ಹಿಂಗೆ ಮಾಡತ್ತಿದ್ದೆ ನೋಡು ಅಂತ ಈ ರೀತಿ ಒಂದು 3-4 ದಿವಸ ಗುಂಗನ ಹೋಗಂಗಿಲ್ಲ, ಆ ರೀತಿ ಆಗಿರ್ತೈತೆ ನೋಡಿರಿ. ಹಂಗೆ ಮತ್ತು ನಮ್ಮ ರುಟೀನ್ ಸ್ಟಾರ್ಟ್ ಮಾಡ್ಕೋಬೇಕಲ್ರಿ. ಹಂಗೆ ರುಟೀನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಅದು ಗೊತ್ತಿರ್ತೈತಲ್ರಿ ಹೆಣ್ಮಕ್ಳಿಗೆ, ಊರಿಗೇನು ಹೋಗಿ ಬಂದು ಎಷ್ಟಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬಂದಿರ್ತೀವಲ್ಲ, ಬಂದ ಕೂಡಲೇ ಇಲ್ಲಿ ಮನ್ಯಾಗ ಅಷ್ಟೇ ಕೆಲಸನ ಶುರುವಾಗಿರ್ತವೆ. ಯಾಕಂತಂದ್ರೆ ಅಷ್ಟು ದಿನ ಮನೆ ಬಿಟ್ಟು ಹೋಗಿರ್ತೀವಿ, ಮನೆ ಎಲ್ಲ ಕಸ ಆದಂಗೆ ಆಗಿರ್ತೈತಿ. ಯಾವಾಗ ಅದನ್ನು ಕ್ಲೀನ್ ಮಾಡ್ಕೊತೇವೋ ಏನೋ ಒಂಥರ ಸಮಾಧಾನನ ಅನ್ಸಂಗಿಲ್ಲ. ನಾನಂತೂ ಅವತ್ತು ಬಂದಾಕಿನ ಅಂತಂದ್ರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅಂದರೆ ಎಲ್ಲ ಚಲೋ ತಂಗೆ ಸ್ವಲ್ಪ ಎಲ್ಲನೂ ಕಸ ಎಲ್ಲ ಹೊಡ್ಕೊಂಡು ಧೂಳು ತಕ್ಕೊಂಡು ಒರೆಸೋದು ಇದನ್ನೆಲ್ಲನೂ ಮಾಡಿಕೊಂಡೆ. ಯಾಕಂತಂದ್ರೆ ಅದು ಬಿಟ್ಟು ಹೋಗಿರ್ತೀವಲ್ಲ, ಅದು ಒಂಥರ ಎಲ್ಲ ಎಷ್ಟು ಗಲೀಜಾಗೈತೋ ಏನೋ ಅಂಥೇಳಿ ಅನ್ನಿಸ್ತಿರ್ತೈತಿ. ಅದಕ್ಕೆ ಯಾವಾಗ ಅದನ್ನು ಕ್ಲೀನ್ ಮಾಡ್ಕೊಂಡೆವು ಅಂಥೇಳಿ. ಇಲ್ಲಿ ನೋಡ್ರಿ ಗುಬ್ಬಿ ತನ್ನ 2 ಜೋಡಿ ಚಪ್ಪಲಿ ತೊಗೊಂಡ್ರು ಹಾಕ್ಕೊಳಕ್ಕೆ ಒಲ್ಲೆ. ಇಲ್ಲಿ ನಮ್ದು ಚಪ್ಪಲಿ ಹಾಕ್ಕೊಳಕ್ಕೆ ಓಡಾಡ್ತಾಳೆ. ಹಿಂಗೆ ಮಾಡ್ತಿರ್ತಾಳೆ ಯಾವಾಗಿದ್ರೂ. ಆಕಿದು 2 ಜೋಡಿ ಐತೆ, ಅದನ್ನ ಒಂಚೂರು ಮುಟ್ಟಂಗಿಲ್ಲ, ಹಾಕ್ಕೊಳಂಗಿಲ್ಲ, ಆ ರೀತಿ ಮಾಡ್ತಾಳೆ ನೋಡಿರಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಟೈಮ್ ಕೊಟ್ಟು ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಮತ್ತು ಒಂದು ಹೊಸ ವಿಡಿಯೋದ ಮೂಲಕ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.